ಗ್ಯಾರಂಟಿ ಕೊಡ್ರಿ ಅಂತನೂ ಮಾತಾಡಿದ್ದಾರೆ. ಅದಕ್ಕೆ ಮೋಸ್ಟ್ಲಿ ಸರ್ಕಾರ ಒಪ್ಪಬಹುದು ಅನಿಸ್ತದೆ. ಯಾಕಂದ್ರೆ ಅವ್ರಿಗೀಗ ಅನಿವಾರ್ಯ ಇಲ್ಲ. ಇಲ್ಲಪ್ಪ ಅಂತಂದ್ರೆ ಸ್ಟ್ರೈಕ್ ದೊಡ್ಡದಾಗ್ತಾ ಹೋದ್ರೆ ಮುಂಬರುವ 2022 ಚುನಾವಣೆಯಲ್ಲಿ ಹೊಡೆದು ಬೀಳ್ತದೆ ಇದು ಅಂತೇಳಿ. ಯಾಕಂದ್ರೆ ಪ್ರತಿಯೊಬ್ಬರೂ ಇವತ್ತು ಇಲ್ಲಿ ರಾಜ್ಯದಲ್ಲೇ ನಿರುದ್ಯೋಗಿಗಳ ಹಿಂದೆ ಒಬ್ಬ ನಿರುದ್ಯೋಗಿ ಹಿಂದೆ ಒಂದು ಕುಟುಂಬ ಇರ್ತವೆ. ಆ ಕುಟುಂಬನ ಇವತ್ತು ಅತೃಪ್ತಾಗಿದೆ, ಸಿಡಿದು ನಿಲ್ಲುವಂಥ ಸಾಧ್ಯತೆಗಳಿದ್ದಾವೆ. ಈ ಒಂದು 56,000 ಕುಟುಂಬಗಳು ನಾಳೆ ಇಲೆಕ್ಷನ್ ಆದ್ರೆ ಹುಡುಗರು ಒಂದು ಮನೆಯವರಲ್ಲಿ ಇವರು 56,000 ಕುಟುಂಬಗಳಾಗಿದ್ದಪ್ಪ ಅಂದ್ರೆ ಅದರಿಂದ ಒಂದು ಕುಟುಂಬ ಅಂದ್ರೆ 4 ಜನನೋ 5 ಜನವರೆಗೆ ಬದುಕಿರ್ತದೆ ಅವ್ರದ್ದು, ನಾಳೆ ಭವಿಷ್ಯ ಇರ್ತದೆ. ಹೀಗಾಗಿ ಇವರೆಲ್ಲರ ಒಂದು ಏನಪ್ಪ ಅಂತಂದ್ರೆ ಸರ್ಕಾರಕ್ಕೆ ಸಿಗೋ ಸಾಧ್ಯತೆಗಳಿರೋದ್ರಿಂದಾಗೆ ತುಂಬಿಕೊಳ್ಳಬಹುದು. ಆದರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ಫೈನಾನ್ಷಿಯಲಿ ಇವತ್ತು ಈ ಎಲ್ಲ ಗ್ಯಾರಂಟಿಗಳು ನಡ್ಕೋ ಮತ್ತೆ ನಡ್ಕೋ ಖಜಾನೆ ಖಾಲಿ ಆಗಿದೆ ಅನ್ನೋಂಥ ಆರೋಪಗಳು ಬರ್ತಾ ಇದ್ದಾವೆ. ಈ ಮಧ್ಯದಲ್ಲೇ ಶಿವಕುಮಾರ್ ಅವರು ಸಹಿತ ಒಪ್ಕೊಂಡಿದ್ದಾರೆ, ಡೆಪ್ಯೂಟಿ CM ಅವರು. ಹೌದು, ನಮಗೆ ಭಾರ ಆಗ್ಯದಪ್ಪ ಇದು ಗ್ಯಾರಂಟಿ ಅಂತಲೂ ಮಾತಾಡಿದ್ದಾರೆ. ಹೀಗಾಗಿ ನಮ್ಮ ಹೋರಾಟಗಾರರಿಗೆ ಇವ್ರ ಮೇಲೆ ಸರ್ಕಾರದಿಂದ ಭರವಸೆ ಬರ್ತಾ ಇಲ್ಲ. ಯಾವುದೋ ನೀವು ಫಂಡ್ ಹಾಕಿದ್ರಪ್ಪ, ಏನೋ ಮಾಡಿದಿರಿ, ಈಗ ಶಿಕ್ಷಣದಲ್ಲೂ ಅದು ಖರ್ಚು ಮಾಡೋದು ಕಡಿಮೆ ಮಾಡಿದಿರಿ, ನಿಮ್ಮ ನಂಬುದು ಹೆಂಗೆ ಅನ್ನುವಂಥದ್ದು. ಹೀಗಾಗಿ ಈ ಸ್ಟ್ರೈಕ್ ಏನಿದೆ, ಧಾರವಾಡದ ಒಂದು ನಿರುದ್ಯೋಗಿಗಳ ಹೋರಾಟ ಇವತ್ತು ಕಬ್ಬಿಣ ಕಡಿಮೆ ಆಗಿದೆ ಸರ್ಕಾರಕ್ಕೆ. ಮತ್ತು ಅದು ಅನಿವಾರ್ಯವದ. ಯಾಕಂದ್ರೆ ಆ ಜನಕ್ಕೆ ಪಾಪ ಇವತ್ತು ಹಸದು ನಿಂತಿದ್ದಾರೆ, ಹುಡುಗರು ಹೋರಾಟ ಮಾಡಿದ್ದಾರೆ, ಅವ್ರು ಬಯಸ್ತಾ ಇದ್ದಾರೆ. ಮತ್ತು ಇದು ನಿಧಾನಕ್ಕೆ ಇಡೀ ದೇಶದ ತುಂಬ ಹಬ್ಬ ಸಾಧ್ಯತೆಗಳು ಇದ್ದಾವೆ. ಇವತ್ತು ನಮಗೆ ಕಾರ್ಮಿಕರು ಮಾಡಿಕೊಡ್ರಿ ಅನ್ನುವಂಥದ್ದನ್ನು ಒತ್ತಡಕ್ಕೆ BJP